ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಹಿಂಗೆ ಆಡಿದ್ದಾರೆ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. 1 ಲಕ್ಷ ಹಕ್ಕುಪತ್ರ ಯಾರಿಗೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. 1 ಲಕ್ಷ ಹಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ? ಆರನೆಯದು ಭೂ ಗ್ಯಾರಂಟಿ ಅಂತ ಹೇಳಿ ಕೊಡ್ತಿದ್ದಾರಂತೆ. ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಭೂ ಗ್ಯಾರಂಟಿ ಕೊಟ್ಟಿದ್ದಾರೆ, ಆದರೆ ಮತ ಹಾಕಿದವರಿಗೆ ಭೂ ಗ್ಯಾರಂಟಿ ಇಲ್ಲ. 2.5 ವರ್ಷದಲ್ಲಿ ಹಲವರು ಮಂತ್ರಿಗಳು ಭೂಮಿಯನ್ನ ಪಡೆದುಕೊಂಡಿದ್ದಾರೆ. ಮಂತ್ರಿಗಳಿಗೆ ಮಾತ್ರ ಭೂ ಗ್ಯಾರಂಟಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದ. ಮಂತ್ರಿಗಳಿಗೆ ಮಾತ್ರ ಭೂ ಗ್ಯಾರಂಟಿ, ಜನಸಾಮಾನ್ಯರಿಗಿಲ್ಲ ಅಂತ ಹೇಳಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನ್ ಹೇಳಿದ್ರು ನೋಡ್ಕ ಬನ್ನಿ. ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿ 1000 ದಿನಗಳನ್ನ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1000 ದಿನಗಳ ಸಂಭ್ರಮವೋ ಇಲ್ಲ ಅದೆಂಥದೋ 1 ಲಕ್ಷ ಹಕ್ಕುಪತ್ರ ಕೊಡೋದು, ಭೌತಿಕಾತೆ ಮಾಡಿರೋದು ನೋಡಿದ್ದೀನಿ ನಾನು. ಈ ಕಳೆದ 2.5 ವರ್ಷದಲ್ಲಿ ಭೌತಿಕಾತೆ ಪೋಡಿ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತು ನನಗೆ. ಯಾವ ಮಟ್ಟಕ್ಕೆ ಮಾಡಿದ್ದಾರೆ, 1 ಲಕ್ಷ ಯಾವ ಹಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ, ಯಾರು ಗೊತ್ತಿರ್ತಕ್ಕಂಥವ್ರು ಯಾರು, ಒಂದು ಜನಗಳಿಗೆ ಅದೆಂಥದ್ದು 6ನೇ ಗ್ಯಾರಂಟಿ, ಭೂಮಿ ಕೊಡೋದು 6ನೇ ಗ್ಯಾರಂಟಿ. ಸದ್ಯ ಭೂ ಗ್ಯಾರಂಟಿ ಯಾರಿಗೆ? ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರಿಗೆ ಭೂ ಗ್ಯಾರಂಟಿ ಇಲ್ಲ. ಇಲ್ಲಿ ಇವರು ಕಳೆದ 2.5 ವರ್ಷದಲ್ಲಿ ನೀವು ನೋಡಿದ್ರೆ ಭೂ ಗ್ಯಾರಂಟಿಯನ್ನು 6ನೇ ಗ್ಯಾರಂಟಿ ಪಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಮಂತ್ರಿಗಳು. ನಿಮ್ಮ ಕಂದಾಯ ಸಚಿವರದ ಏನು ಬಂತು? 21 ಎಕರೆ ಖರಾಬ್ ಭೂಮಿನ ಅಲ್ಲೆಲ್ಲ ಕೋಲಾರದಲ್ಲಿ ಯಾವುದೋ ಒಂದು ಇಶ್ಯೂ ಬಂತಲ್ಲ, ಇದು ಅದಕ್ಕೆ ಹೇಳಿದ್ದು ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಏನು ಹೇಳಿದ್ರಿ ಇನ್ನೊಂದು ನನಗೆ ಭೂ ಗ್ಯಾರಂಟಿ 6ನೇದು, ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕುಮಾರಸ್ವಾಮಿ ಅವರು ಭೂ ಗ್ಯಾರಂಟಿ ಅಂತ ನೀವು ಕೊಡ್ತಿದ್ದೀರಾ, ಯಾರಿಗೆ ಕೊಡ್ತಿದ್ದೀರಾ ಭೂ ಗ್ಯಾರಂಟಿಗಳನ್ನ? ಜನಸಾಮಾನ್ಯರಿಗೆ ಭೂ ಗ್ಯಾರಂಟಿ ಕೊಡ್ತಾ ಇದ್ದೀರೋ ಅಥವಾ ನಿಮ್ಮ ಸಚಿವರುಗಳಿಗೆ ಕೊಡ್ತಾ ಇದ್ದೀರೋ ಅಂತ ಹೇಳಿ ಇಂಡೈರೆಕ್ಟ್ಲಿ ಟಾಂಟ್ ಮಾಡಿದ್ದಾರೆ.